Hi friends, myself Jayanti and I am studying in final year BCom General GFGCW Pavagada. We will discussing about capital gains. We are already know about sources of income. There are 5 sources or there are 5 heads of income. Income from salary, income from house property, income from business or profession, income from capital gains, income from other sources. Income from capital gain. This is the fourth head or fourth source of income. Next one. Meaning of capital gain. Capital gain means an income received by an assessee by the sale or transfer of capital asset. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ರಿಸೀವ್ ಮಾಡೋಂಥ ಇನ್ಕಮ್ನ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಐ ವಿಲ್ ರಿಪೀಟ್ ಅಗೇನ್. ಯಾವುದೇ ಒಬ್ಬ ಅಸೆಸ್ಸಿ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ರಿಸೀವ್ ಮಾಡೋ ಇನ್ಕಮ್ನ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ನೆಕ್ಸ್ಟ್, ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್. Capital asset is not a trading asset. It is an asset which is purchased by an assessee as an investment. It means such assets are not purchased for the purpose of regular resale. ಕ್ಯಾಪಿಟಲ್ ಅಸೆಟ್ ಈಸ್ ನಾಟ್ ಎ ಟ್ರೇಡಿಂಗ್ ಅಸೆಟ್. ಯಾವುದೇ ಕ್ಯಾಪಿಟಲ್ ಅಸೆಟ್ಟು ಟ್ರೇಡಿಂಗ್ ಅಸೆಟ್ ಆಗಿರೋದಿಲ್ಲ. ಇದು ರೆಗ್ಯುಲರ್ ರೀಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡಿರೋದಿಲ್ಲ. ಅಸೆಸಿ ಇದನ್ನು ಇನ್ವೆಸ್ಟ್ಮೆಂಟ್ ಆಗಿ ಪರ್ಚೇಸ್ ಮಾಡಿ ಬಿಸ್ನೆಸ್ಸಲ್ಲಿ ಲಾಂಗ್ ಟೈಮ್ ಹೋಲ್ಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೊತಾರೆ. ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇದನ್ನು ರೆಗ್ಯುಲರ್ ರೀಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡಿರಲ್ಲ. ಇದನ್ನು ಲಾಂಗ್ ಟೈಮ್ ಹೋಲ್ಡ್ ಮಾಡ್ಕೊತಾರೆ. For example, shares, debentures, units of mutual funds, plant, machinery, building, patents, etc. Next one, types of capital asset. There are 2 types of capital asset. First one, short-term capital assets. Second one, long-term capital assets. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸಲ್ಲಿ 2 ಟೈಪ್ಸು. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್, ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟಲ್ಲಿ 2 ಟೈಪ್ಸ್. ಫಸ್ಟ್ ಒನ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್, ಸೆಕೆಂಡ್ ಒನ್ ಲಾಂಗ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. Meaning of short-term capital asset. Short-term capital assets means if they are held by an assessee for not more than 12 months, it means such assets are sold within 12 months. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿ ಅಸೆಟ್ನ ನಾಟ್ ಮೋರ್ ದ್ಯಾನ್ 12 ಮಂತ್ಸ್ ಅಂತಂದರೆ ಲೆಸ್ ದ್ಯಾನ್ 12 ಮಂತ್ಸ್ ಆರ್ ಈಕ್ವಲ್ ಟು 12 ಮಂತ್ಸ್ ಅದರ ಹೋಲ್ಡಿಂಗ್ ಪೀರಿಯಡು 12 ಮಂತ್ಸ್ ಆಗಿದ್ದರೆ ಅಥವಾ 12 ಮಂತ್ಸ್ ಆದಮೇಲೆ ಸೇಲ್ ಮಾಡಿದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿ ಅಸೆಟ್ನ 12 ಮಂತ್ಸ್ ಆರ್ ಲೆಸ್ ದ್ಯಾನ್ 12 ಮಂತ್ಸ್ ಯೂಸ್ ಮಾಡಿಕೊಂಡು ಅದರ ಹೋಲ್ಡಿಂಗ್ ಪೀರಿಯಡು 12 ಮಂತ್ಸ್ ಆರ್ ಲೆಸ್ ದ್ಯಾನ್ 12 ಮಂತ್ಸ್ ಆಗಿದ್ದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅದರ ಹೋಲ್ಡಿಂಗ್ ಪೀರಿಯಡು 12 ಮಂತ್ಸ್ ಆರ್ ಲೆಸ್ ದ್ಯಾನ್ 12 ಮಂತ್ಸ್ ಆಗಿರಬೇಕು. ಟೈಪ್ಸ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಇದರಲ್ಲಿ ಫಸ್ಟ್ ಒನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್, ಶಾರ್ಟ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್. Which assets are held by an assessee for not more than 12 months or 1 year, which means assets sold within 12 months. ಅಂದರೆ ಯಾವುದೇ ಒಬ್ಬ ಅಸೆಸ್ಸಿ ಅಸೆಟ್ನ 12 ಮಂತ್ಸ್ ಒಳಗಡೆ ಅಥವಾ 12 ಮಂತ್ಸ್ ಆದಮೇಲೆ ಅದನ್ನು ಸೇಲ್ ಮಾಡಿಬಿಟ್ರೆ ಅದನ್ನು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಅದರ ಹೋಲ್ಡಿಂಗ್ ಪೀರಿಯಡ್ 12 ಮಂತ್ಸ್ ಆಗಿರಬೇಕು. ನೆಕ್ಸ್ಟ್ ಒನ್ ಎಕ್ಸಾಂಪಲ್ಸ್: shares, debentures, bonds, government securities, etc. Next, short-term non-financial assets. Which assets are held by an assessee for more than 12 months is called short-term non-financial assets. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿ ಕ್ಯಾಪಿಟಲ್ ಅಸೆಟ್ನ ಮೋರ್ ದ್ಯಾನ್ 12 ಮಂತ್ಸ್ ಯೂಸ್ ಮಾಡಿಕೊಂಡ್ರೆ ಅಥವಾ ಅದರ ಹೋಲ್ಡಿಂಗ್ ಪೀರಿಯಡು ಮೋರ್ ದ್ಯಾನ್ 12 ಮಂತ್ಸ್ ಆಗಿದ್ದರೆ ಅದನ್ನು ಶಾರ್ಟ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ machinery, building, plant, land, etc.
Next, meaning of long-term capital asset. Meaning of long-term capital asset. Long-term capital assets means which assets are held by an assessee for more than 36 months or equal to 36 months are called long-term capital asset. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಂದರೆ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ನ ಅಸೆಸಿ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ನ ಮೋರ್ ದ್ಯಾನ್ 36 months ಆರ್ ಈಕ್ವಲ್ ಟು 36 months ಅಂತಂದರೆ ಮೋರ್ ದ್ಯಾನ್ 3 years ಆರ್ 3 years ಅದರ ಹೋಲ್ಡಿಂಗ್ ಪೀರಿಯಡ್ ಆಗಿದ್ದರೆ ಅಥವಾ 3 years ಆರ್ 36 months ಅದನ್ನು ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತಂದರೆ ಅದರ ಹೋಲ್ಡಿಂಗ್ ಪೀರಿಯಡು 3 years ಆರ್ ಮೋರ್ ದ್ಯಾನ್ 3 years ಆಗಬೇಕು. ಅಸೆಸಿ ಅದನ್ನು 36 months ಆರ್ ಮೋರ್ ದ್ಯಾನ್ 36 months ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಫಸ್ಟ್ ಒನ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್, ಸೆಕೆಂಡ್ ಒನ್ ಲಾಂಗ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ಸ್. ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ಸ್ which assets are held by an assessee for not more than 36 months and more than 12 months called long term financial assets. ಅಂತಂದರೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ ಅಂತಂದರೆ ಯಾವುದೇ ಕ್ಯಾಪಿಟಲ್ ಅಸೆಟ್ನ ಹೋಲ್ಡಿಂಗ್ ಪೀರಿಯಡು ಮೋರ್ ದ್ಯಾನ್ 12 months ಆಗಿರಬೇಕು, ಲೆಸ್ ದ್ಯಾನ್ 36 months ಆಗಿರಬೇಕು, ಅಥವಾ ಮೋರ್ ದ್ಯಾನ್ 1 year ಲೆಸ್ ದ್ಯಾನ್ 3 years ಆಗಿದ್ದರೆ ಅದನ್ನು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ, ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ನ ಹೋಲ್ಡಿಂಗ್ ಪೀರಿಯಡ್ ಅಥವಾ ಅದನ್ನು ಬಿಸ್ನೆಸ್ಸಲ್ಲಿ ಲೆಸ್ ದ್ಯಾನ್ 36 months ಆರ್ 3 years, ಮೋರ್ ದ್ಯಾನ್ 12 months ಆರ್ 1 year ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಲಾಂಗ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ ವಿಚ್ ಅಸೆಟ್ಸ್ ಆರ್ ಹೆಲ್ಡ್ ಬೈ ಆನ್ ಅಸೆಸಿ ಮೋರ್ ದ್ಯಾನ್ 36 months ಆರ್ 3 years ಆರ್ ಕಾಲ್ಡ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್. ಅಂತಂದರೆ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ನ ಹೋಲ್ಡಿಂಗ್ ಪೀರಿಯಡು ಮೋರ್ ದ್ಯಾನ್ 36 months ಆರ್ ಮೋರ್ ದ್ಯಾನ್ 3 years ಆಗಿದ್ದರೆ ಅದನ್ನು ಲಾಂಗ್ ಟರ್ಮ್ ನಾನ್ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಎಕ್ಸ್ಕ್ಲೂಡೆಡ್ ಐಟಮ್ಸ್ ಫ್ರಮ್ ಕ್ಯಾಪಿಟಲ್ ಅಸೆಟ್ಸ್. ಎಕ್ಸ್ಕ್ಲೂಡೆಡ್ ಐಟಮ್ಸ್ ಫ್ರಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಂದರೆ ಯಾವ ಐಟಮ್ಸು ಕ್ಯಾಪಿಟಲ್ ಅಸೆಟ್ ಆಗಿರೋದಿಲ್ಲ ಅಂಥ ಐಟಮ್ಸ್ನ ನಾವು ನೋಡೋಣ. ಫಸ್ಟ್ ಒನ್ ಸ್ಟಾಕ್ ಇನ್ ಟ್ರೇಡ್, ಕನ್ಸ್ಯೂಮಬಲ್ ಸ್ಟೋರ್ಸ್, ರಾ ಮೆಟೀರಿಯಲ್ಸ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಗೋಲ್ಡ್ ಬಾಂಡ್ಸ್, gold deposit bonds, national defense gold bonds. These are items are not capital assets or these items are excluded items from capital assets. ಅಂತಂದರೆ ಈ ಯಾವ ಐಟಮ್ಸು ಕ್ಯಾಪಿಟಲ್ ಅಸೆಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಟ್ರೇಡಿಂಗ್ ಅಸೆಟ್ ಆಗಿರ್ಬೋದು, ಕ್ಯಾಪಿಟಲ್ ಅಸೆಟ್ ಆಗಿರೋದಿಲ್ಲ. Meaning of actual cost of acquisition. Actual cost of acquisition refers to the value at which the capital asset is acquired by the assessee. It also includes the expenses incurred for acquiring the asset. ಮೀನಿಂಗ್ ಆಫ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದರೆ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ನ ಅಕ್ವೈರ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಪೇ ಮಾಡಿರೋ ಪರ್ಚೇಸ್ ಪ್ರೈಸ್ ಪ್ಲಸ್ ಅದಕ್ಕೆ ಪರ್ಚೇಸ್ ಮಾಡಬೇಕಂದ್ರೆ ಆಗಿರೋ ಎಕ್ಸ್ಪೆನ್ಸಸ್ನ ಎರಡನ್ನ ಟೋಟಲ್ ಮಾಡಿದರೆ ಆಗೋದೇ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್. I'll repeat again. Actual cost of acquisition refers to the value at which the capital asset is acquired by the assessee. It is also includes the expenses incurred for acquiring asset. ಅಂತಂದರೆ ಕ್ಯಾಪಿಟಲ್ ಅಸೆಟ್ನ ಪರ್ಚೇಸ್ ಮಾಡಿರೋ ಪ್ರೈಸು ಪ್ಲಸ್ ಅದಕ್ಕಾಗಿರೋ ಎಕ್ಸ್ಪೆನ್ಸಸ್ ಎರಡನ್ನ ಆ್ಯಡ್ ಮಾಡಿದರೆ ಬರೋದೇ ಆ್ಯಕ್ಚುಯಲ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನೆಕ್ಸ್ಟ್ ಮೀನಿಂಗ್ ಆಫ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. Meaning of cost of improvement. It is the cost incurred by the assessee to improve the status of
ಕ್ಯಾಪಿಟಲ್ ಅಸೆಟ್ಸ್ ಆಫ್ಟರ್ ಇಂಪ್ರೂವ್ಮೆಂಟ್ ದ ವ್ಯಾಲ್ಯೂ ಆಫ್ ಆ್ಯನ್ ಇಂಪ್ರೂವ್ಡ್ ಅಸೆಟ್ ವಿಲ್ ಇನ್ಕ್ರೀಸ್. ಅಂತಂದರೆ ಯಾವುದೇ ಒಂದು ಅಸೆಟ್ನ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ, ಇಂಪ್ರೂವ್ಮೆಂಟ್ ಅಂತಂದರೆ ಅದನ್ನು ಡೆವಲಪ್ ಮಾಡಬೇಕಾದ್ರೆ ಆಗಿರೋ ಕಾಸ್ಟ್ನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಡಿಷನ್ಸ್, ಆಲ್ಟ್ರೇಷನ್ಸ್, ರಿಪೇರ್ಸ್ ಎಕ್ಸೆಟ್ರಾ. ಅಡಿಷನ್ಸ್, ಒಬ್ಬ ಅಸೆಸ್ಸಿಗೆ ಒಂದು ಬಿಲ್ಡಿಂಗ್ ಇದೆ ಅಂದ್ಕೊಳ್ಳೋಣ. ಆ ಬಿಲ್ಡಿಂಗು 10 ರೂಮ್ಸ್ ಇದೆ. ಆ 10 ರೂಮ್ಸ್ಗೆ ಅಸೆಸ್ಸಿ ಇನ್ನು 5 ರೂಮ್ಸ್ನ ಆ್ಯಡ್ ಮಾಡ್ತಾನೆ. ಆ 5 ರೂಮ್ಸ್ ಆ್ಯಡ್ ಮಾಡಿರೋದಕ್ಕೆ ಆಗಿರೋ ಕಾಸ್ಟ್ನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಪ್ಲಸ್ ಆ ಬಿಲ್ಡಿಂಗ್ನ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೇಲ್ ಪ್ರೊಸೀಡ್ಸ್ ಆಫ್ ಆ್ಯನ್ ಅಸೆಟ್ ಅಂತಂದರೆ ಅಸೆಟ್ನ ಸೇಲ್ ಪ್ರೈಸ್ನ ಸೇಲ್ ಪ್ರೊಸೀಡ್ಸ್ ಅಂತ ಕರಿತೀವಿ. ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಸೇಲ್ ಪ್ರೊಸೀಡ್ಸಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ ನಮಗೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ಸೇಲ್ಸ್ ಪ್ರೊಸೀಡ್ಸಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ನ ಲೆಸ್ ಮಾಡಿದರೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ನೆಟ್ ಸೇಲ್ಸ್ ಕನ್ಸಿಡರೇಷನ್ ಬಂದಾದಮೇಲೆ ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಪ್ಲಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇವೆರಡನ್ನ ನೆಟ್ ಸೇಲ್ಸ್ ಕನ್ಸಿಡರೇಷನಲ್ಲಿ ಲೆಸ್ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ನೆಟ್ ಸೇಲ್ಸ್ ಕನ್ಸಿಡರೇಷನಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಪ್ಲಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಲೆಸ್ ಮಾಡಿದರೆ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ನೆಕ್ಸ್ಟ್ ಒನ್, ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರಲ್ಲಿ ಫಾರ್ಮೇಟ್ ಏನಂದರೆ ಸೇಲ್ಸ್ ಪ್ರೊಸೀಡ್ಸ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಸೇಲ್ಸ್ ಪ್ರೊಸೀಡ್ಸಲ್ಲಿ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದರೆ ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಗುತ್ತೆ. ನೆಟ್ ಸೇಲ್ಸ್ ಕನ್ಸಿಡರೇಷನ್ ಸಿಕ್ಕಿದ ಮೇಲೆ ಅದರಲ್ಲಿ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಪ್ಲಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅಂತಂದರೆ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ನು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇವೆರಡನ್ನ ಲೆಸ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿಗುತ್ತೆ. ನೀವು ಅಂದ್ಕೋಬೋದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತಂದರೆ ಏನು ಅಂದರೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಅಂತಂದರೆ ಇದು ಇಂಡೆಕ್ಸಿಯೇಷನ್ ಬೆನಿಫಿಟ್ಟು ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಯಾಕೆ ಅಂತಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿದರೆ ನಮಗೆ ಪ್ರಾಫಿಟ್ಟು ಜಾಸ್ತಿ ಬರುತ್ತೆ. ಆ ಪ್ರಾಫಿಟ್ಗೆ ತಕ್ಕನಂಗೆ ನಾವು ಟ್ಯಾಕ್ಸ್ನ ಪೇ ಮಾಡಬೇಕು. ಆ ಟ್ಯಾಕ್ಸ್ ಬರ್ಡನ್ನ ರೆಡ್ಯೂಸ್ ಮಾಡಬೇಕು ಅಂತಂದರೆ ಇಂಡೆಕ್ಸಿಯೇಷನ್ ಬೆನಿಫಿಟ್ ಬೇಕಾಗುತ್ತೆ. ಇದು ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಮಾತ್ರ ಯೂಸ್ ಆಗುತ್ತೆ. ಇಂಡೆಕ್ಸಿಯೇಷನ್ ಬೆನಿಫಿಟ್ ಕೊಡೋದಕ್ಕೆ ಫಾರ್ಮುಲಾಸ್ ಇದ್ದಾವೆ. ಫಸ್ಟ್ ಒನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್. ನಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಬರಬೇಕು ಅಂತಂದರೆ ಕಾಸ್ಟ್ ಆಫ್ ಅಕ್ವಿಜಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಇಯರ್ ಆಫ್ ಪರ್ಚೇಸ್. ಈ ಫಾರ್ಮುಲಾನ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಬೇಕು ಅಂತಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಒನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಇದು ಅದೇ ಥರನೇ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಂಟು CII ಫಾರ್ ದಿ ಇಯರ್ ಆಫ್ ಸೇಲ್ ಅಂತಂದರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದಿ ಇಯರ್ ಆಫ್ ಸೇಲ್ ಡಿವೈಡೆಡ್ ಬೈ CII ಫಾರ್ ದಿ ಇಯರ್ ಆಫ್ ಇಂಪ್ರೂವ್ಮೆಂಟ್. ಈ ಎರಡು ಫಾರ್ಮುಲಾನ ಅಪ್ಲೈ ಮಾಡಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಜಿಷನ್ ಮತ್ತು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ. ಇಫ್ ಎನಿ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 2001 ದೆನ್ CII ಈಸ್ 100%. ಅಂತಂದರೆ ಯಾವುದೇ ಕ್ಯಾಪಿಟಲ್ ಅಸೆಟ್ನ ಬಿಫೋರ್ 2001 ಪರ್ಚೇಸ್ ಮಾಡಿದರೆ ಅದರ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು 100% ಇರುತ್ತೆ. ಇದು ಫಿಕ್ಸ್ ಆಗಿರುತ್ತೆ. ಯಾವುದೇ ಅಸೆಟ್ನ ಬಿಫೋರ್ 2001 ಪರ್ಚೇಸ್ ಮಾಡಿದರೆ CII 100
Next one, if assessee has purchased the capital asset after 1/4/2001, its purchased price should be taken as the cost of acquisition. ಅಂದರೆ ಯಾವುದೇ ಅಸೆಸಿ 1/4/2001 ಆಫ್ಟರ್ ಏನಾದರೂ ಪರ್ಚೇಸ್ ಮಾಡಿದರೆ ಅಸೆಟ್ನ ಆ ಪರ್ಚೇಸ್ ಪ್ರೈಸ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕನ್ಸಿಡರ್ ಮಾಡಬೇಕು. ಐ ವಿಲ್ ರಿಪೀಟ್ ಅಗೇನ್. ಇಫ್ ಅಸೆಸಿ ಹ್ಯಾಸ್ ಪರ್ಚೇಸ್ಡ್ ದಿ ಕ್ಯಾಪಿಟಲ್ ಅಸೆಟ್ ಆಫ್ಟರ್ 1/4/2001, ಇಟ್ಸ್ ಪರ್ಚೇಸ್ಡ್ ಪ್ರೈಸ್ ಶುಡ್ ಟೇಕನ್ ಆ್ಯಸ್ ದಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂತಂದರೆ ಯಾವುದೇ ಒಬ್ಬ ಅಸೆಸಿ ಆಫ್ಟರ್ 1/4/2001 ಏನಾದರೂ ಅಸೆಟ್ ಪರ್ಚೇಸ್ ಮಾಡಿದರೆ ಆ ಪರ್ಚೇಸ್ ಪ್ರೈಸ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, if the capital asset is acquired by the assessee under gift or will after 1/4/2001, the cost of the previous owner will be taken as the cost of acquisition of such capital asset. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿಗೆ ಯಾರೇ ಒಬ್ಬರು ಗಿಫ್ಟಾಗಿ ಕ್ಯಾಪಿಟಲ್ ಅಸೆಟ್ನ ಕೊಟ್ಟಿದ್ರೆ ಆ ಕ್ಯಾಪಿಟಲ್ ಅಸೆಟ್ ಪರ್ಚೇಸ್ ಪ್ರೈಸ್ನ ಪ್ರೀವಿಯಸ್ ಓನರ್ ಇರ್ತಾರಲ್ಲ ಅವ್ರಿಗೇನು ಪರ್ಚೇಸ್ ಪ್ರೈಸ್ ಆಗಿರುತ್ತೆ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿಗೆ ಕ್ಯಾಪಿಟಲ್ ಅಸೆಟ್ಟು ಗಿಫ್ಟಾಗಿ ಬಂದಿದ್ದರೆ ಅದರ ಕಾಸ್ಟ್ ಆಫ್ ಅಕ್ವಿಷನ್ ಬೇಕು ಅಂತ ಅಂದರೆ ಅವ್ರಿಗೆ ಗಿಫ್ಟ್ ಯಾರು ಕೊಟ್ಟಿರ್ತಾರೆ ಅದ್ರ ಪ್ರೀವಿಯಸ್ ಓನರ್ ಇರ್ತಾರಲ್ಲ, ಯಾರು ಕೊಟ್ಟಿದ್ರೆ ಅವರು ಪ್ರೀವಿಯಸ್ ಓನರ್ ಆಗ್ತಾರೆ. ಅವ್ರಿಗೆ ಅದನ್ನು ಪರ್ಚೇಸ್ ಮಾಡೋಕ್ಕೆ ಏನು ಕಾಸ್ಟ್ ಆಗಿರುತ್ತೆ ಆ ಕಾಸ್ಟ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ, ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಇಫ್ ದಿ ಅಸೆಸ್ಸಿ ಪ್ರೀವಿಯಸ್ ಓನರ್ ಅಕ್ವೈರ್ಸ್ ಕ್ಯಾಪಿಟಲ್ ಅಸೆಟ್ ಬಿಫೋರ್ 1/4/2001, ಅಂತಂದರೆ ಯಾವುದೇ ಕ್ಯಾಪಿಟಲ್ ಅಸೆಟ್ನ ಪ್ರೀವಿಯಸ್ ಓನರ್ ಅಂತಂದರೆ ಗಿಫ್ಟ್ ಮಾಡಿರ್ತಾರಲ್ಲ ಅವರು ಬಿಫೋರ್ 1/4/2001 ಏನಾದರೂ ಅಸೆಟ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಅದೇನು ಅಂತಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಅಸೆಟ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈ. ಅಂತಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಫ್ ದಿ ಕ್ಯಾಪಿಟಲ್ ಅಸೆಟ್ಟು ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇದರಲ್ಲಿ ಯಾವುದು ಹೆಚ್ಚಿದ್ರೆ ಅದನ್ನು ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಯಾವುದು ಹೆಚ್ಚಿದ್ರೆ ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಎನಿ ಅಡ್ವಾನ್ಸ್ ಮನಿ ರಿಸೀವ್ಡ್ ಆ್ಯಂಡ್ ಫರ್ಫಿಟೆಡ್ ಬೈ ದಿ ಅಸೆಸ್ಸಿ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 13-14 or any earlier previous year, such amount shall be deducted from the cost of acquisition. ಅಂತಂದರೆ ಯಾವುದೇ ಒಬ್ಬ ಅಸೆಸ್ಸಿ ಅಸೆಟ್ನ ಸೇಲ್ ಮಾಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಮನಿ ಏನಾದರೂ ರಿಸೀವ್ ಮಾಡಿ ಅದು ಟ್ರಾನ್ಸಾಕ್ಷನ್ ನಡೀದೇ ಇದ್ದು ಆ ಅಮೌಂಟ್ನ ವಾಪಸ್ ಮಾಡ್ದಲೆ ಅವರೇ ಫರ್ಫಿಟ್ ಮಾಡ್ಕೊಂಡಿದ್ರೆ ಅಂತಂದರೆ ವಾಪಸ್ ಮಾಡ್ದಲೆ ಅವರೇ ಏನಾದರೂ ಅದನ್ನು ಇಟ್ಕೊಂಡಿದ್ರೆ ಅದು ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 13-14 ಆರ್ ಎನಿ ಅರ್ಲಿಯರ್ ಪ್ರೀವಿಯಸ್ ಇಯರ್ ಅಂತಂದರೆ ಆ ಅಮೌಂಟ್ನ 13-14 ಆರ್ ಅದಕ್ಕಿಂತ ಅರ್ಲಿಯರ್ ಪ್ರೀವಿಯಸ್ ಇಯರ್ ಅಂತಂದರೆ 12, 13, 11, 12 ಈ ಥರ ಈ ಪ್ರೀವಿಯಸ್ ಇಯರ್ಗಳಲ್ಲಿ ಯಾವುದಾದ್ರೂ ಅಂಥ ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡ್ಕೊಂಡಿದ್ರೆ ಅಸೆಸ್ಸಿ ಅಂಥ ಅಮೌಂಟ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಡಿಡಕ್ಟ್ ಮಾಡ್ತೀವಿ. ಯಾವುದೇ ಒಬ್ಬ ಅಸೆಸ್ಸಿ 13-14 ಆರ್ ಎನಿ ಅರ್ಲಿಯರ್ ಪ್ರೀವಿಯಸ್ ಇಯರಲ್ಲಿ ಅಡ್ವಾನ್ಸ್ ಮನಿ ಫರ್ಫಿಟ್ ಮಾಡ್ಕೊಂಡಿದ್ರೆ ಅಂತಹ ಅಡ್ವಾನ್ಸ್ ಮನಿನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಎನಿ ಅಡ್ವಾನ್ಸ್ ಮನಿ ರಿಸೀವ್ಡ್ ಆ್ಯಂಡ್ ಫರ್ಫಿಟೆಡ್ ಡ್ಯೂರಿಂಗ್ 14-15 ಆರ್ ಎನಿ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಸಚ್ ಅಮೌಂಟ್ ಈಸ್ ಟ್ಯಾಕ್ಸೆಬಲ್ ಇನ್ ದಿ ಹ್ಯಾಂಡ್ಸ್ ಆಫ್ ರೆಸಿಪಿಯೆಂಟ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅಂತಂದರೆ ಯಾವುದೇ ಒಬ್ಬ
ಅಸೆಸ್ಸಿ ಡ್ಯೂರಿಂಗ್ ದಿ 14-15 ಆರ್ ಎನಿ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಅಂತಂದರೆ ಫಾರ್ ಎಕ್ಸಾಂಪಲ್ 14-15 ಆದಮೇಲೆ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ ಅಂದರೆ 15-16, 16-17 ಈ ಥರ ಈ ಇಯರ್ಗಳಲ್ಲಿ ಯಾವುದೇ ಇಯರಲ್ಲಿ ಸಬ್ಸಿಕ್ವೆಂಟ್ ಆರ್ 14-15 ಆರ್ ಅದ್ರ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರ್ಗಳಲ್ಲಿ ಏನಾದರೂ ಅಡ್ವಾನ್ಸ್ ರಿಸೀವ್ ಮಾಡಿ ಆ ಅಮೌಂಟ್ನ ಫರ್ಫಿಟ್ ಮಾಡ್ಕೊಂಡಿದ್ರೆ ಅಂಥ ಅಮೌಂಟ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ನಲ್ಲಿ ಟ್ಯಾಕ್ಸೆಬಲ್ ಮಾಡ್ತೀವಿ. ಇನ್ನೊಂದು ಸಲ ಹೇಳ್ತೀನಿ, ಯಾವುದೇ ಒಬ್ಬ ಅಸೆಸ್ಸಿ ಡ್ಯೂರಿಂಗ್ ದಿ 14-15 ಆರ್ ಎನಿ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರಲ್ಲಿ ಅಡ್ವಾನ್ಸ್ ಮನಿ ರಿಸೀವ್ ಮಾಡಿದ್ದು ಅದನ್ನು ವಾಪಸ್ ಮಾಡ್ದಲೇ ಅವರೇ ಫರ್ಫಿಟ್ ಮಾಡ್ಕೊಂಡಿದ್ರೆ ಅಂತಹ ಅಮೌಂಟ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಡಿಡಕ್ಟ್ ಮಾಡಬೇಕು ಅಥವಾ ಟ್ಯಾಕ್ಸೆಬಲ್ ಮಾಡಬೇಕು. In the year in which advance money is forfeited, consequently it will not be deducted from cost of acquisition ಅಂತಂದರೆ ಆ ಅಡ್ವಾನ್ಸ್ ಮನಿನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಡಿಡಕ್ಟ್ ಮಾಡೋದಿಲ್ಲ. ಯಾವುದೇ ಅಸೆಸ್ಸಿ ಅಡ್ವಾನ್ಸ್ ಮನಿ 14-15 ಅಥವಾ ಸಬ್ಸಿಕ್ವೆಂಟ್ ಪ್ರೀವಿಯಸ್ ಇಯರಲ್ಲಿ ರಿಸೀವ್ ಮಾಡಿ ಅದನ್ನು ಪರ್ಫಿಟ್ ಮಾಡ್ಕೊಂಡಿದ್ರೆ ಅಂಥದನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅನ್ನೋ ಹೆಡ್ಡಲ್ಲಿ ಟ್ಯಾಕ್ಸೆಬಲ್ ಮಾಡ್ತೀವಿ, ಆದರೆ ಕಾಸ್ಟ್ ಆಫ್ ಅಕ್ವಿಸಿಷನಲ್ಲಿ ಡಿಡಕ್ಟ್ ಮಾಡೋದಿಲ್ಲ. ಥ್ಯಾಂಕ್ ಯು.